ನನ್ನ ಬಗ್ಗೆ ಸ್ವಲ್ಪನಾದರೂ ಅಭಿಮಾನ ಇದ್ರೆ ಆ ತಾಳಿನ ತೆಗಿ. ಆ ಬೆಟ್ಟದ ಮೇಲಿಂದ ಹಾರು ಅಂತ ಹೇಳಿಯಪ್ಪ. ನಮ್ಮಪ್ಪ ಹೇಳಿದ್ರು ಅಂತ ಸಂತೋಷವಾಗಿ ಹಾರ್ತೀನಿ. ಆದ್ರೆ ಅವಾಗ್ಲೂ ಕೂಡ ನನ್ನ ಕುತ್ತಿಗೆಲ್ ತಾಳಿ ಇದ್ದೇ ಇರುತ್ತೆ. ಸತ್ಯ, ನಿನಗೂ ಇವಳಿಗೂ ಆಗಿರೋ ಮಾತೇನು? ವಿಕ್ರಮ್ ಬಂದು ಇವಳನ್ನ ಕರ್ಕೊಂಡು ಹೋಗ್ತಾನ ಇಲ್ವಾ ಅತ್ತಾನೆ? ಅದಕ್ಕೆ ಅಲ್ವಾ ನೀನು ಇದೇ ದೇವಸ್ಥಾನದಲ್ಲಿ ಮದುವೆ ನಿಶ್ಚಯ ಮಾಡಿರೋದು? ಹೌದಮ್ಮ, ಆದ್ರೆ ಜನರನ್ನ ಕೇಳಿ ನೀನು ಸವಾಲು ಹಾಕಿಲ್ವಲ್ಲ? ಅಜಯ್, ಇದು ಕೋರ್ಟ್ ಅಲ್ಲ. ನೀವು ಇವಳು ಡಿಫೆನ್ಸ್ ಲಾಯರು ಅಲ್ಲ ವಾದ ಮಾಡ್ತಾ ನಿಲ್ಲೋದಕ್ಕೆ. ಮದುವೆ ಮನೆ ಇದು. ಅದು ನಿಮಗೆ, ಇವಳಿಗಲ್ಲ. ಅಜ್ಜಿ, ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ. ಮಾವ, ಎನಿ ಇಶ್ಯೂಸ್? ರೀತು, ಹಸೆ ಮನೆ ಏರಕ್ಕೆ ಮುಂಚೆ ತಾಳಿ ತೆಗ್ದಿಟ್ಟು ಬಾ ಅಂದ್ರೆ ಮಾತನ್ನೇ ಕೇಳ್ತಾ ಇಲ್ಲ ಅವಳು. ಅಲ್ಲಮ್ಮ, ಅದು ಹೇಗಾಗತ್ತೆ? ಯಾರೋ ಕಟ್ಟಿದ ತಾಳಿ ಕುತ್ಕಲಿರುವಾಗ ನನ್ನ ಮಗ ಇನ್ನೊಂದು ತಾಳಿ ಹೇಗೆ ಕಟ್ಟಕ್ಕಾಗುತ್ತೆ? ಅಪ್ಪ, ಒಂದು ನಿಮಿಷ. ವೇದ ಕುತ್ಕಲ್ಲಿ ತಾಳಿ ಇದ್ರು ನನಗೇನು ಅಭ್ಯಂತರ ಇಲ್ಲ. ಏನ್ ಹೇಳ್ತಾ ಇದೆಯಾ ಪ್ರೀತು ನೀನು? ನಿನಗೂ ಇವಳ ಥರನೇ ನೆಕ್ಕಿಟ್ ಲೂಸ್ ಆಯ್ತಾ ಏನೋ? ವೇದ, ಎಕ್ಸ್ಕ್ಯೂಸ್ ಮಿ, ನೀವೆಲ್ಲರೂ ನನ್ನ ಜೊತೆ ಬನ್ನಿ ಒಂದು ನಿಮಿಷ. ಏನಪ್ಪ ಇದೊಂದು ಸಣ್ಣ ವಿಚಾರನ ಇಟ್ಕೊಂಡು ಯಾಕೆಲ್ಲರೂ ಇಷ್ಟು ದೊಡ್ಡ ಇಶ್ಯೂ ಮಾಡ್ತಿದ್ದೀರಾ? ಸಣ್ಣ ವಿಚಾರನ ಅಲ್ಲ ಪ್ರೀತಮ್, ಅವಳ ಕೊಳ್ಳಲ್ಲಿ ಈಗಾಗಲೇ ಒಂದು ತಾಳಿ ಇದೆಯಪ್ಪ. ಅವಳಿಗದು ತಾಳಿ, ನನಗಲ್ಲ. ವಿಕ್ರಮ್ ಬರ್ತಾನೆ ಅನ್ನೋ ಹುಸಿ ನಂಬಿಕೆಯಲ್ಲಿ ಅವಳು ಹೀಗೆಲ್ಲ ಆಡ್ತಿದ್ದಾಳಷ್ಟೇ. ನಾವೀಗ ಅವಳನ್ನ ಕೆಳಕಿ ಅದು ದೊಡ್ಡ ರಾಧ ಅಂತ ಆಗಿ ಆಮೇಲೆ ಬಂದವ್ರ ಮುಂದೆ ನಮ್ಮ ಮರ್ಯಾದೆ ಹೋಗುತ್ತಷ್ಟೇ. ಅದಕ್ಕೆ ನಾವು ಸ್ವಲ್ಪ ಬುದ್ಧಿವಂತಿಕೆಯಿಂದ ನಡ್ಕೊಂಡ್ರೆ. ಬುದ್ಧಿವಂತಿಕೆನ ಏನು ಹಾಗಾದ್ರೆ? ಹಸೆಮಣೆ ಏರೋಕ್ಕೆ ಮುಂಚೆ ತಾಳಿನ ಸೆರಗಿಂದ ಮುಚ್ಚಿಟ್ರೆ ಆಯಿತು. ಸಿಂಪಲ್ ಸೊಲ್ಯೂಷನ್. ಯಾಕೋ ನನಗೂ ಇದು ಲಾಜಿಕ್ ಆಗಿ ಕಾಣ್ತಿದೆ ಬೀಗ್ರೆ. ಹೇಗೂ ವಿಕ್ರಮ್ ಬರೋದಿಲ್ಲ, ನನ್ನ ಮಗ ತಾಳಿ ಕಟ್ತಾರೆ. ಆಗ ತಾಳಿ ಒಂದ್ಸಲ ಅವಳು ಭ್ರಮೆಯಿಂದ ಆಚೆ ಬಂದ್ರೆ ತಾನಾಗೆ ತಾನು ತಾಳಿ ಬಿಚ್ಚಿಡ್ತಾಳತ್ತೆ. ಇದು ವ್ಯಾಲಿಡ್ ಪಾಯಿಂಟ್. ನಾನು ಈ ಆ್ಯಂಗಲ್ ಯೋಚನೆ ಮಾಡೋದು. ರಿಯಲಿ ಯು ಆರ್ ಬ್ರಿಲಿಯಂಟ್ ಪ್ರೀತಮ್. ಥ್ಯಾಂಕ್ ಯು ಮಾಮ. ಬನ್ನಿ, ಮದುವೆ ಕೆಲ್ಸಗಳು ನೋಡ್ರ. ಹಾಂ, ವಿಕ್ರಮ್ ಬರಲ್ಲ ವೇದ. ನೀ ನನ್ನ ಹೆಂಡತಿ ಆಗೋದನ್ನ ಯಾರಿಂದನೂ ತಪ್ಸೋಕ್ಕಾಗಲ್ಲ. ಒಂದು ವೇಳೆ ವಿಕ್ರಮ್ ಮಂಟಪದಲ್ಲಿ ಏನಾದರೂ ಕಿರಿಕ್ ಮಾಡಿದ್ರೆ ಒಂದು ಮೆಸೇಜ್ ಹಾಕು, ಅವನ್ನ ಅಲ್ಲೇ ತಟ್ಬಿಡ್ತೀನಿ. ಹಾಗಿದ್ರೆ ಪ್ರೀತಮ್ ಕೊಡಾಗಿಲ್ಲ. ನನ್ನ ಬೇದಾಳ ಮನಸ್ತಾಪನ ಇವರಿಬ್ಬರು ಸೇರಿಕೊಂಡು ಸರಿಯಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಪ್ರತಿ ಸಾರಿ ಬೇತಾಳ ನನ್ನ ಹತ್ರ ಬಂದಾಗೆಲ್ಲ ನಿಮ್ಮ ಮುಖ ಬಾಡೋಗ್ತಿತ್ತು. ನ್ಯೂ ಇಯರ್ಲಿ ಅಬ್ಸರ್ವ್ ಮಾಡಿದ್ದೀನಿ, ಹೊರಗಡೆ ಅಬ್ಸರ್ವ್ ಮಾಡಿದ್ದೀನಿ. ಮನುಷ್ಯನೇ ಪರ್ಮನೆಂಟ್ ಅಲ್ಲ, ಅಂಥದ್ರಲ್ಲಿ ಅವ್ನು ಮಾಡ್ಕೊಳ್ಳೋ ಸಂಬಂಧಗಳು ಪರ್ಮನೆಂಟಾ? ನಾನು ಇಟ್ಕೊಂಡು ಪ್ರತಿ ಸಾರಿ ಮೂವ್ ಆಗಿದ್ದಾನೆ. ಬೇತಾಳ ನೋಡ್ತಾರೆ ಅವನ ಬೆಸ್ಟ್ ಫ್ರೆಂಡ್ ಅಂತ ಅಂದ್ಕೊಂಡಿದ್ದಾಳೆ. ಪಾಪ ಗೊತ್ತಿಲ್ಲ, ನನ್ನ ಜೊತೆಗೆ ಎತ್ಕೊಂಡು ಗುಂಡಿ ತೊಡೋ ನರಿ ಅಂತ. ಈ ಟೈಮಲ್ಲಿ ಪ್ರೀತಮ್ ಬಗ್ಗೆ ಏನಾದ್ರು ಹೇಳಿದ್ರೆ ಬೇತಾಳ ನಂಬ್ತಾಳ. ಚಾನ್ಸೇ ಇಲ್ಲ. ಯಾಕಂದ್ರೆ ಉದಾಹರಣೆಗೆ ನಾನೇ ಇದ್ದೀನಿ. ನಾನೊಬ್ಬ ಕೆಟ್ಟವನು, ಕೆಲ್ಸಕ್ಕೆ ಬಾರ್ದೇ ಇರೋನು,
ರೌಡಿ ಹಾಗೆ ಹೀಗೆ ಅಂತ ಯಾರು ಏನೇ ಹೇಳಿದ್ರು ಅವ್ರು ಯಾವತ್ತೂ ನಂಬಿಲ್ಲ. ಒಂದ್ಸರಿ ಅವಳು ಯಾರನ್ನಾದ್ರೂ ನಂಬಿದ್ರೆ ಯಾರೇ ಏನೇ ಹೇಳಿದ್ರು ನಂಬೋತ ಹುಡುಗಿ ಅಲ್ಲ ಅವಳು. ಇದು ಪ್ರೀತಮ್ ಬಗ್ಗೆ ಹೇಳೋ ಟೈಮಲ್ಲ, ಒಂದು ಹೆಜ್ಜೆ ಮುಂದೆ ಇಟ್ಟು ನನ್ನ ಪ್ರೀತಾಳನ ಪ್ರೀತಮಿಂದ ಕಾಪಾಡೋ ಟೈಮ್. ವೇದ, ಪ್ರೀತಮ್ ಅಜ್ಜಿ, ನಾನಿವತ್ತು ಮದುವೆ ಮನೇಲಿ ಇಷ್ಟೊಂದು ಖುಷಿಯಾಗಿ ಧೈರ್ಯವಾಗಿರೋದಕ್ಕೆ ಕಾರಣ ಯಾರು ಗೊತ್ತಾ? ಪ್ರೀತಮ್, ನನ್ನ ಬೆಸ್ಟ್ ಫ್ರೆಂಡ್. ಮದುಮಗಂತರ ನಾಟಕ ಮಾಡು ಅಂತ ಒಂದೇ ಒಂದು ಮಾತು ಹೇಳಿದ್ದಕ್ಕೆ ಸ್ವಲ್ಪನೂ ಏನು ಅನ್ಕೊಳ್ದೆ, ಜನ ತನ್ನ ಬಗ್ಗೆ ಏನು ಅನ್ಕೊಳ್ತಾರೋ ಅಂತ ಯೋಚನೆ ಮಾಡಿದೆ. ಪಾಪ ಒಪ್ಕೊಂಡು ಈ ಥರ ಒದ್ದಾಡ್ತಾ ಇದ್ದಾರೆ. ವೇದ, ಮುಹೂರ್ತಕ್ಕೆ ಇನ್ನೂ ಟೈಮ್ ಇದೆ. ಹಾಗೆ ಒಂದು ರೌಂಡ್ ದೇವಸ್ಥಾನ ಸುತ್ಕೊಂಡು ಬರೋಣ ಬಾ, ಬೋರ್ ಆಗ್ತಿದೆ ನನಗೆ. ಪ್ರೀತಮ್, ಆ ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ನಮ್ಮ ಇಡೀ ಚಿತ್ರದುರ್ಗನೇ ಕಾಣಿಸುತ್ತೆ. ಹೌದಾ? ಹ್ಞೂ, ನೋಡ್ತಾರೆ ಹೇಳಿ. ವಿತ್ ಪ್ಲೆಜರ್. ಸರಿ ಬನ್ನಿ ಅಜ್ಜಿ, ಒಂದು 10 ನಿಮಿಷ ಹೇಳಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಬನ್ನಿ ಪ್ರೀತಮ್. ಬೇಗ ಯಾರೋ ಅಷ್ಟು ಒಳ್ಳೆ ಒಂಥರ ಕಾಣ್ತಿಲ್ವಲ್ಲ ಈ ಪಟ್ಟಿಂಗ. ಪ್ರೀತಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ಯಾಕೆ? ಮನೆಯವರೆಲ್ಲ ತಾಳಿ ತೆಗಿಂದ ಅಷ್ಟೊಂದು ಗಲಾಟೆ ಮಾಡುವಾಗ ನೀವು ಬಂದು ಸಪೋರ್ಟ್ ಮಾಡ್ತೀರಲ್ಲ, ಅದೇ. ಹೇ ಕಮಾನ್ ವೇದ, ನಾನು ಅಲ್ಲದೆ ಇನ್ಯಾರು ಸಪೋರ್ಟ್ ಮಾಡ್ತಾರೆ ನಿನಗೆ? ಅಪ್ಪ, ಇವತ್ತಂದ್ರೆ ಬಂದರೆ ಏನಪ್ಪ ವಧುವರು ರೆಡಿ ಇದ್ದಾರಾ? ಹಾಂ, ಸಿದ್ಧ ಕರ್ಕೊಂಡ್ಬರ್ತೀನಿ. ಬಸ್ಸು 3 ಹತ್ರ ಬರ್ತಾ ಇದೆ, ನಾನು ಕರಿತೀನಿ. ಹಾಂ, ಸರಿ ಸರಿ, ನಾನು ಕರ್ಕೊಂಡ್ಬರ್ತೀನಿ ಅಂಕಲ್. ಪುರೋಹಿತರು ಇನ್ನೇನು ಇಬ್ರು ಆಸೆ ಮನೆ ಕರೆದು ಬಿಡ್ತಾರೆ. ಅಯ್ಯೋ, ವಿಕ್ರಮ್ ನೋಡಿದ್ರೆ ಮುಖ ಸಿಂಡ್ರಿಸ್ಕೊಂಡು ಕೂತಿದ್ದ. ನಾನು ವೇದ ಬಗ್ಗೆ ಅವನ ಹತ್ರ ಕೇಳಿದ್ದು ಅವನ ಮನ್ಸಿಗೆ ನೋವಾಯ್ತೇನೋ. ಗಂಡ ಆಗಿ ಬರೋನು ಹಸೆ ಮನೆಯಲ್ಲಿ ಮುಖ ಊದಿಸ್ಕೊಂಡು ಸಂತೋಷನೇ ಇಲ್ಲದೆ ಕೂತಿದ್ರೆ ನೋಡ್ದವರೆಲ್ಲ ನಾನಾ ರೀತಿ ಮಾತಾಡ್ಕೊಳ್ಬೋದು. ಯಾವುದಕ್ಕೂ ಒಂದ್ಸಲ ಅವನನ್ನ ಸಮಾಧಾನ ಮಾಡಿ ಬಂದ್ಬಿಡ್ತೀನಿ. ವಿಕ್ರಮ್, 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 ಎಲ್ಲಿ ಹೋಗಿರ್ಬೋದು ಇವನು? ವಿಕ್ರಮ್, ವಿಕ್ರಮ್ನ ನೋಡಿದ್ರಾ? ಇಲ್ಲ, ನೋಡ. ಎಲ್ಲೋದ ಇವನು? ಎಲ್ಲಿ ಹೋಗದಾನ ಇವನು? ಮುಹೂರ್ತ ಟೈಮಲ್ಲಿ
ಬೇತಲಾಗಿ ಫೋನ್ ಮಾಡಿ ನಾನು ಬರ್ತಿದ್ದೀನಿ ಅಂತ ಹೇಳಬೇಕು. ಸ್ವಲ್ಪ ಧೈರ್ಯವಾಗಿರ್ತಾಳೆ. ಬೇತಾಳಕ್ಕೆ ಫೋನ್ ತೆಗಿತಿಲ್ಲ. ಬಲವಂತವಾಗಿ ಎಲ್ಲರೂ ಒಳ್ಳೆ ಹಸೆ ಮನೆ ಮೇಲೆ ಕೂರಿಸಿದ್ದಾರೆ. ಬೇತಾಳ, ನಾನು ಬರ್ತಾ ಇದ್ದೀನಿ. ವಿಕ್ರಮ್ ವಿಕ್ರಮ್ ವಿಕ್ರಮ್, ನಾನು ನಿನ್ಗೋಸ್ಕರ ಕಾಯ್ತಿದ್ದೀನಿ, ಬೇಗ ಬಾ. ಇವಳ ತಲೆಯಿಂದ ರೌಡಿ ನೆನಪನ್ನು ಅಳಿಸೋದು ಹೇಗಪ್ಪ? ವಿಕ್ರಮ್ ಗುಂಡ, ಇರಲಿ, ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ. ಇವಳು ಕುತ್ತಿಗೆಗೆ ತಾಳಿ ಬಿಗಿದ ಮೇಲೆ ಮೂಗ್ದಾರ ಹಾಕಿರೋ ತಣ್ಣ ಥರ ನಾನು ಹಿಂದಿನ ಸುತ್ತ ತರಬೇಕು ಇವಳು. ಇಟ್ಸ್ ಜಸ್ಟ್ ಅ ಮ್ಯಾಟರ್ ಆಫ್ ಫ್ಯೂ ಮಿನಿಟ್ಸ್. ಕಂಟ್ರೋಲ್ ಯುವರ್ ಫೀಲಿಂಗ್. ಏನ್ ಮಾಡ್ಲಿ ನಾನು ಇವಾಗ? ಸಾಕ್ಷಿ, ಯಾಕೆ ಅಳ್ತಾ ಇದ್ಯಾ? ಏನಾಯ್ತು? ಅಮ್ಮ, ವಿಕ್ರಮ್ ಕಾಣಿಸ್ತಿಲ್ಲ ಅಮ್ಮ. ಏನು? ವಿಕ್ರಮ್ ಕಾಣಿಸ್ತಾ ಇಲ್ವಾ? ಎಲ್ಲೋ ಹೋಗ್ಬಿಟ್ಟಿದ್ದಾನೆ ಅಮ್ಮ. ಹೇಳಿ ನಾಯಕ್ರೆ, ಹೇಗೆ ನಡೀತಾ ಇದೆ ಮದುವೆಯಲ್ಲಿ? ಪ್ರೀತಮ್, ಮದುವೆ ಗಂಡೆ ಪತ್ತೆ ಇಲ್ಲ. ನಾವೆಲ್ಲ ಕಡೆ ಹುಡುಕಿದ್ವಿ, ಅವನ ಅಡ್ರೆಸ್ಗೆ ಇಲ್ಲ. ನಾನು ಅವನ್ನ ಭೇಟಿಯಾದಾಗ ಅವನು ವೇದ ನಾನು ಮರೆಯೋಕ್ಕಾಗ್ತಿಲ್ಲ, ಅವಳಿಂದ ನನ್ನ ಜೀವನನೇ ಇಲ್ಲ ಅಂತಂದ. ಹೇಗೋ ಅವ್ನ ಮನಸ್ಸು ಬದಲಾಯಿಸಿ ಮಂಟಪಕ್ಕೆ ಕರ್ಕೊಬಂದು ಕೂರ್ಸಿದ್ರೆ ಆ ಸಮಯ ಪತ್ತೆನೇ ಇಲ್ಲ. ರೀ ನಾಯಕರೇ, ಆ ಥರ ಏನೂ ಆಗಬಾರ್ದು ಅಂತ ತಾನೆ ಮದುವೆ ಮನೇಲಿ ಅವ್ನ ಪಕ್ಕದಲ್ಲಿ ಇದ್ದು ನೋಡ್ಕೊಳ್ಳಿ ಅಂತ ನಿಮ್ಮನ್ನ ಕಳಿಸಿದ್ದು. ನನ್ನ ಕೈಗೆ ಚಂಪ್ ಕೊಟ್ಬಿಟ್ರಲ್ರಿ. ಓ, ಅದೆಲ್ಲ ಬಿಡಿ ಪ್ರೀತಮ್. ಅವನು ದೇವಸ್ಥಾನದ ಹತ್ರ ಬರ್ತಾ ಇರ್ಬೋದು, ಮೊದಲು ಅವ್ರ ಕಡೆ ಗಮನ ಹರಿಸಿ. ದೇವಸ್ಥಾನದ ಕಡೆ ಬರ್ತೀಯನಾ? ನಾನು ನೋಡ್ಕೋತೀನಿ ಬಿಡಿ. ಅಯ್ಯೋ, ಇರೋದೊಬ್ಬಳ ಮಗಳ ಮದುವೆನ ಅದ್ದೂರಿಯಾಗಿ ಮಾಡಿ ಸಂತೋಷ ಪಡೋಣ ಅನ್ಕೊಂಡ್ರೆ ತಲೆ ಮೇಲೆ ಚಪ್ಪಡಿ ಕಲ್ಲು ಹಾಕಿ ಹೋಗ್ಬಿಟ್ನಲ್ಲ. ವಿಕ್ರಮ್ಗೆ ಈ ಮದುವೆ ಇಷ್ಟ ಇರಲಿಲ್ವಾ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ರೀ. ಅವನು ಒಂದೇ ಕಡೆ ಕೂತ್ಕೊಳ್ಳೋನಲ್ಲ. ಬೋರ್ ಆದರೆ ಅಲ್ಲಿ ಇಲ್ಲಿ ತಿರ್ಗಾಡಕ್ಕೆ ಹೋಗ್ತಾನೆ. ಹಾಗೆ ಆಗಿರಬೇಕು. ವಿಷ್ಣು, ವೆಂಕಿ, ಬಸ್ಸು, ಶೈಲು ಎಲ್ಲಿದ್ದಾನೋ ಹೋಗಿ ಹುಡುಕಿ. ಇಲ್ಲೇ ಎಲ್ಲೋ ಇರ್ತಾನೆ. ಹೋಗಿ ಬೇಗ. ಈ ಸಭೆಯಲ್ಲಿ ನನ್ನ ಮಹಾಮರಿಗಳು ತೆಗಿಬೇಡ. ಎರಡು ಮೂರ್ತಿ ಏನು ಅನ್ಕೊಂಡಿರ್ತಾರೆ. ಏನೂ ಆಗಲ್ಲ, ಭಯ ಪಡಬೇಡಿ. ಸುಧಾ, ನನ್ನ ಮಗ ನನಗೆ ಮಾತು ಕೊಟ್ಟಿದ್ದಾನೆ. ನನ್ನ ಮಗ ಮಾತಿಗೆ ತಪ್ಪವನಲ್ಲ. ನೀವು ಸುಮ್ಮನೆ ಏನೇನೋ ಊಹೆ ಮಾಡ್ಕೋಬೇಡಿ. ನನ್ನ ಮಗ ಬರ್ತಾನೆ, ದಯವಿಟ್ಟು ಸುಮ್ಮನೆ ಇರಿ.
ಬರ್ತಾನೆ ಅಂತೀರಾ ಅತ್ತಿಗೆ? ಖಂಡಿತ ಬರ್ತಾನೆ. ನನ್ನ ಮಗನ ಬಗ್ಗೆ ನಮಗೆ ಗೊತ್ತಿರಲ್ವಾ? ಸ್ವಲ್ಪ ಸಮಾಧಾನವಾಗಿರಿ. ಇದು ಬೇತಾಳ ಇವನ್ ಯಾಕೆ ಫೋನ್ ಮಾಡ್ತಿದ್ದಾನೆ? ಏಯ್ ಹೇಳ. ಹೇಳು. ಚೆನ್ನಾಗಿದೆ ನಿನ್ನ ಟೋನು. ನನ್ನ ಪ್ರೀತಿಗೆ ಅಡ್ಡ ಬರೋ ನಾಯಿಗಳನ್ನೆಲ್ಲ ಬಗ್ಗು ಬಡಿಯೋ ಹೇಳೋನ್ನೇ ನಾನು. ಏಯ್ ಒಳ್ಳೆಂತರ ನಾಟಕ ಮಾಡಿ ನನಗೂ ವೇದನ್ಗೂ ಕುತ್ತಿಗೆ ಕುಯ್ದ್ಬಿಟ್ಟಿಯಲ್ಲೋ. ಇದ್ರು ಆಕೆ ಸರಿಯಾಗಿ ಮಾಡ್ತೀನಿ ಕಣ. ಐ ಏನು ದೊಡ್ಡ ಲಾಡಿಯವನು ಶಿಕ್ಷೆ ಕೊಟ್ಬಿಡ್ತಾನಂತ. ಶಿಕ್ಷೆ? ಹೇಯ್ ಕಟ್ಕಟ್ಟಲ್ಲಿ ಕೈ ಮುಗಿ ನಿಂತ್ಕೊಳ್ಳೋ ಅಷ್ಟ್ರೋಲ್ ರೌಡಿ ನೀನು. ನಿನಗೆ ಎಷ್ಟೊಂದು ಬುದ್ಧಿವಂತಿಕೆ ಇರಬೇಕಾದ್ರೆ ಅದೇ ಕಟ್ಕಟ್ಟು ಮುಂದೆ ಕರಿ ಕೊಟ್ಟು ಹಾಕ್ಕೊಂಡು ನಿನ್ನ ಥರ 100 ಕ್ರಿಮಿನಲ್ಗಳ ಜೊತೆ ಬಾಳ್ವೆ ಮಾಡೋ ನನಗೆ ಎಷ್ಟಿರಬೇಡ. ಯಾರ್ಯಾರಿಗೆ ಎಷ್ಟೆಷ್ಟಿದೆ ಅಂತ ಇವತ್ತೇ ಫೈನಲ್ ಮಾಡ್ಕೊಂಬಿಡೋಣ ಕಣ. ಬರ್ತಾ ಇದ್ದೀನಿ. ಬಂದೇನು ಮಾಡ್ತೀಯಾ? ವೇದನ್ ಹೇನಾನು ಬಾಚ್ಕೊಂಡು ಹೋಗ್ತೀಯಾ? ಸ್ವಲ್ಪ ವಿಡಿಯೋ ಕಾಲಿಗೆ ಬಾಕಂದ ಮ್ಯಾಟರ್ನ ಕ್ಲಿಯರಾಗಿ ಅರ್ಥ ಮಾಡಿಸ್ತೀನಿ. ಅವಳು ಎಲ್ಲಿ ನಿಂತಿದ್ದಾಳೆ ಅಂತ ಕಾಣಿಸ್ತಿದೆ ನಿನಗೆ? ನಾನು ಹೇಳಿದ ಮಾತನ್ನು ಕೇಳಿಲ್ಲ ಅಂದ್ಕೋ, ಇಲ್ಲೇ ಲೈವಲ್ಲೇ ವೇದನ ಬೆಟ್ಟದಿಂದ ತಳ್ಳಿಬಿಡ್ತೀನಿ. ನನಗೆ ಸಿಗದೆ ಇರೋರು ಯಾರಿಗೂ ಸಿಗೋ ಹಾಗಿಲ್ಲ. ವೇದ ಸತ್ತ ಮೇಲೆ ನಾನು ಬದುಕಿರ್ತೀನಿ ಅಂದ್ಕೊಂಡ್ಯಾ? ಅವಳನ್ನ ತಳ್ಳಿದ ತಕ್ಷಣ ಜೊತೆಲಿ ನಾನು ಹಾರಿಬಿಡ್ತೀನಿ. ಲೇ, ನೀವೆಲ್ಲ ಒಳ್ಳೆ ಮಾತಲ್ಲಿ ಕೇಳೋ ಮಕ್ಕಳೇ ಅಲ್ಲಲ್ವಾ? ತಾಳ್ತೀನಿರೋ ಅವಳನ್ನ. ಪ್ಲೀಸ್, ಹಾಗಾದರೆ ಹೇಳಿದಂಗೆ ಕೇಳ್ತೀಯಾ? ಇನ್ನೂ ಯೋಚನೆ ಮಾಡ್ತಿದ್ಯಾ? ಹಾಗಾದರೆ ಲೈವಲ್ಲಿ ಮಾಡ್ರು ನೋಡಲೇಬೇಕು ನೀನು. ಏನು ಮಾಡಬೇಡ, ಏನು ಮಾಡಬೇಡ ಪ್ಲೀಸ್. ನೋಡಿ ಪ್ರೀತಮ್, ಬೇತಲ್ಲ ಸಿಗ್ದಿದ್ದು ಪರವಾಗಿಲ್ಲ, ಅವಳು ಚೆನ್ನಾಗಿರ್ಬೇಕು, ಅವಳು ಆರಾಮಾಗಿರ್ಬೇಕಷ್ಟೇ. ಹಾಗಾದ್ರೆ ನೀನು ಮೊದಲು ಮಂಟಪಕ್ಕೆ ವಾಪಸ್ ಹೋಗು, ಸಾಕ್ಷಿ ಕುತ್ತಿಗೆಗೆ ತಾಳಿ ಕಟ್ಟು. ಇಲ್ಲ ಅಂದರೆ ಹೇಳಿದ ಕೆಲಸ ಮಾಡೋನೆ ನಾನು. ಬೇಡ, ಈಗೇನು ನಾನು ಹೋಗ್ಬಿಡ್ತಾನೆ? ಹೌದು, ಸಾಕ್ಷಿ ಮದುವೆಗೆ ಬಿಡ್ತಾನೆ. ಎಕ್ಸಾಕ್ಟ್ಲಿ. ಸರಿ, ಓಕೆ, ಬಟ್ ನೀನೇನು ಮಾಡಕ್ಕೆ ಹೋಗ್ಬೇಡ ಅವ್ಳಿಗೆ. ಹಾಗೆ ಒಂದು ಕಂಡೀಷನ್ ಇದೆ ಕಂದ. ಏನೋ ಅದು? ನಾನು ಈ ವಿಡಿಯೋ ಕಾಲಲ್ಲಿ ಮ್ಯೂಟಿಗೆ ಹೋಗ್ತೀನಿ, ಅದೇ ನೀನು ಲೈವಲ್ಲೇ ಇರಬೇಕು. ನೀನು ಪ್ರತಿಯೊಂದು ನಡೆನೂ ನಾನು ನೋಡ್ತಾ ಇರಬೇಕು. ನಿನಗೆ ನನ್ನಷ್ಟು ಬುದ್ಧಿವಂತಿಕೆ ಇಲ್ಲದೆ ಇದ್ರು ಒಂದು ತಕ್ಕ ಮಟ್ಟಕ್ಕೆ ಬುದ್ಧಿವಂತ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿನ್ನ ಯಾವ ಕರಾಮತ್ತುಗಳಿಗೂ ನಾನು ಜಾಗ ಕೊಡಲ್ಲ. ಇಟ್ಸ್ ಟೈಮ್ ಫಾರ್ ಯು ಟು ಮೂವ್. ಬ್ಲಡಿ ಗೆಟ್ ಡೌನ್. ಹೋಗು. ಓಕೆ ಓಕೆ. ಯಾರ
ಲೆಕ್ಕಾಚಾರ ನಾವು ಒಪ್ಪಬೇಕಿದೆ. ನನ್ನ ದಾರಿ ನಿನ್ನ ಸೇರಿ ತುಂಬಾನೇ ಹೊಸದಾಗಿದೆ. ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ಇಲ್ಲಕ್ಕೆ ಹೋಗಿದ್ಯೋ ಹಿಂಗ್ ಕಾಣ್ದೆ? ನನಗೆ ಒಬ್ಬೊಬ್ರು ಒಂದೊಂದು ಮಾತಾಡ್ತಿದ್ದಾರೆ ಗೊತ್ತೇನೋ. ಮದುವೆ ಅಲ್ವಾ, ತುಂಬ ಟೆನ್ಷನ್ ಆಗಿತ್ತು, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಧ್ಯಾನ ಮಾಡ್ತಿದ್ದೆ. ಇವನು ನನ್ನ ಮಗ ಸುಧಾ, ತಲೆ ಕತ್ತರಿಸಿ ಕೈ ಕೊಡ್ತಾನೆ ಹೊರತು ಕೊಟ್ಟ ಮಾತನ್ನ ಯಾವತ್ತಿಗೂ ಮೀರಲ್ಲ. ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಆಗ್ತಾ ಇರೋ ಹಾಗಿದೆ ವೇದಾವತಿ. ಏನಾಯ್ತು ಅಜ್ಜಿ? ವಿಕ್ರಮ್ ಬರ್ತಾ ಇಲ್ಲ.